ಕೊಪ್ಪಳದ ಕೇರಡಿಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಬಗ್ಗೆ ಪಬ್ಲಿಕ್ ಟಿವಿ ಈ ಹಿಂದೆಯೇ ಸುದ್ದಿ ಬಿತ್ತರಿಸಿತ್ತು. ಸಾಕಷ್ಟು ಅಕ್ರಮ ನಡೆದಿದೆ ಅಂತೇಳಿ ರಾಜ್ಯದ ಜನತೆಗೆ ಇಲ್ಲಿ ಈ ಕೊಪ್ಪಳದಲ್ಲಿ ಕೇರಡಿಯಲ್ಲಿ ಅಧಿಕಾರಿಗಳಾಗಿರ್ಬೋದು ಮತ್ತು ಹೊರಗುತ್ತಿಗೆದಾರ ನಿಡಗುಂದಿ ಅಂದರೆ ಕಳಕಪ್ಪ ನಿಡಗುಂದಿಯವರ ಅಕ್ರಮದ ಬಗ್ಗೆ ದಾಖಲೆ ಸಮೇತ ಪಬ್ಲಿಕ್ ಟಿವಿ ರಾಜ್ಯದ ಜನತೆಗೆ ಬಿತ್ತರಿಸಿತ್ತು. ಇವತ್ತು ತೋರಿಸ್ತಾ ಇದ್ದ ದೃಶ್ಯದಲ್ಲಿ ಇದು ಕೊಪ್ಪಳ ನಗರದಲ್ಲಿರುವಂಥ KRDL ಅಂದರೆ ಕರ್ನಾಟಕ ಗ್ರಾಮೀಣ ಮೂಲಭೂತ ಸೌಕರ್ಯ ಅಭಿವೃದ್ಧಿ ನಿಗಮ ಅಂದರೆ ಅಭಿವೃದ್ಧಿ ನಿಯಮಿತ ಇದು ಕೊಪ್ಪಳ ಆಫೀಸ್ ಕಚೇರಿ. ಇದು ಈ ಕಚೇರಿಯಲ್ಲಿ ಅಂದರೆ ಕಳಕಪ್ಪ ನಿಡಗುಂದಿ ಇಲ್ಲೇ ಅಂದರೆ ಹೊರಗುತ್ತಿಗೆದಾರಾಗಿ ನೌಕರಾಗಿ ಕೆಲಸ ಮಾಡ್ತಾ ಇರ್ತಾನೆ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ. ಇದು ಕಚೇರಿಯಲ್ಲಿ ಹಲವಾರು ವರ್ಷಗಳಿಂದ ನಿಡಗುಂದಿಯವರು ಕಳಕಪ್ಪ ನಿಡಗುಂದಿಯವರು ಹೊರಗುತ್ತಿಗೆದಾರ ಕೇವಲ 6,000 ರೂಪಾಯಿಗೆ ಕೆಲಸಕ್ಕೆ ಸೇರಿಕೊಂಡು ಇವತ್ತು ಅಂದರೆ 15,000 ರೂಪಾಯಿಗೆ ಕೆಲಸಕ್ಕೆ ಕಳೆದ 4 ತಿಂಗಳಿಂದ ಗುತ್ತಿಗೆದಾರರನ್ನು ಹೊರ ತೆಗೆದಾಕಿದ್ದಾರೆ. ಯಾಕಂದರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಅವ್ಯವಹಾರ ಆಗಿದೆ ಅನ್ನೋ ಕಾರಣಕ್ಕೆ ಪಬ್ಲಿಕ್ ಟಿವಿ ಬೆಳಕು ಚೆಲ್ಲಿದ ಮೇಲೆ ಹೊರಗೆ ಅದನ್ನು ತೆಗೆದಾಕಿದ್ದಾರೆ. ಈಗ ದೃಶ್ಯದಲ್ಲಿ ನೋಡ್ತಾ ಇರ್ಬೋದು. ಇವತ್ತು ಪಬ್ಲಿಕ್ ಟಿವಿ ಸುದ್ದಿ ಬಿತ್ತರ ಆದ ಮೇಲೆ ನಿರಂತರವಾಗಿ ಅದನ್ನು ಬೆಳಕು ಚೆಲ್ಲಿತ್ತು. ರಾಜ್ಯ ಜನತೆಗೆ ಇಲ್ಲಿ ಅಕ್ರಮ ನಡೆದಿದೆ. ಈ ಇಲಾಖೆಯಲ್ಲಿ ಯಾವುದೇ ರೀತಿ ಕಾಮಗಾರಿ ಮಾಡಲಾರಂಗೆ ರಸ್ತೆ ಆಗಿರ್ಬೋದು, ಕುಡಿ ನೀರು ಆಗಿರ್ಬೋದು, ಚರಂಡಿ ಆಗಿರ್ಬೋದು, ಹೀಗೆ ರಸ್ತೆ CC ರಸ್ತೆ ಸಾಕಷ್ಟು ಅಕ್ರಮ ನಡೆದಿದೆ ಅಂತ ಬೆಳಕಿಗೆ ಚೆಲ್ಲಿದ ನಂತರ ಇವತ್ತು ಲೋಕಾಯುಕ್ತ ಅಧಿಕಾರಿಗಳು FIR ಮಾಡಿಕೊಂಡು ಇವತ್ತು ಅಂದರೆ KRDL ಕಚೇರಿ ಮೇಲೆ ದಾಳಿ ಮಾಡಿದ್ದಾರೆ ಮತ್ತು ಹೊರಗುತ್ತಿಗೆದಾರ ಕಳಕಪ್ಪ ನಿಡಗುಂದಿ ಅವ್ರನ್ನ ದಾಖಲಾತಿ ಕೊಪ್ಪಳ ನಗರದಲ್ಲಿರುವಂಥ 24 ಮನೆಗಳ ಮೇಲೆ ಸಹ ದಾಖಲಾತಿಯನ್ನು ಚರ್ಚೆ ಮಾಡ್ತಾ ಇದ್ದಾರೆ. 24ರಲ್ಲಿ ಸೈಟ್ಗಳಾಗಿರ್ಬೋದು ಮತ್ತು ಜಮೀನುಗಳು ಸಹ ಸಾಕಷ್ಟು ಅಂದರೆ ಜಿಲ್ಲೆಯಲ್ಲಿ ಸಾಕಷ್ಟು ಜಮೀನು ಸಹ ಸಿಕ್ಕಿದೆ. ಬಂಗಾರ ಆಗಿರ್ಬೋದು, ಬೆಳ್ಳಿ ಆಗಿರ್ಬೋದು, ಹೀಗೆ ನಾನಾ ದಾಖಲಾತಿಗಳನ್ನು ಈಗ ಲೋಕಾಯುಕ್ತ ಅಧಿಕಾರಿಗಳು ಕೊಪ್ಪಳದ ಲೋಕಾಯುಕ್ತ DSP ಆದಂಥ ವಸಂತ್ ಕುಮಾರ್ ನೇತೃತ್ವದಲ್ಲಿ ಎಲ್ಲ ಅಧಿಕಾರಿ ತಂಡ ಬೆಳಗ್ಗೆ 9:30ಇಂದನೇ ಇಲ್ಲಿ 6 ಗಂಟೆ ಆಗಿ ಬಂತು. ನಿರಂತರವಾಗಿ ದಾಖಲಾತಿ ತಪಾಸಣೆಯಲ್ಲಿ ನಿಂತಿದ್ದಾರೆ. ಮತ್ತು ಅಷ್ಟೇ ಅಲ್ಲ, ಇಲ್ಲಿ ಏನು ದಾಖಲಾತಿಗಳಲ್ಲಿ ಅವ್ಯವಹಾರ ನಡೆದಿದೆ, ಎಷ್ಟು ಅವ್ಯವಹಾರ ಆಗಿದೆ, ಟೋಟಲಾಗಿ ಇವರ ಅಧಿಕಾರಿಗಳು ಕೊಟ್ಟಿರುವಂಥ ವರದಿ KRDL ಅಧಿಕಾರಿಗಳೇ ತನಿಖೆ ಮಾಡಿ 72 ಕೋಟಿ ರೂಪಾಯಿ ಅವ್ಯವಹಾರ ಆಗಿದೆ ಅಂತೇಳಿ ದಾಖಲೆ ಮೂಲಕ ಲೋಕಾಯುಕ್ತಕ್ಕೆ ಕೊಟ್ಟಿದ್ದಾರೆ. ಈಗ ಅದು FIR ಮಾಡಿಕೊಂಡು ಈಗ ತನಿಖೆಗೆ ಆದೇಶಿಸಿದ್ದಾರೆ. ಯಾರ್ಯಾರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ, ಯಾರ್ಯಾರು ಇಲ್ಲ ಅಂಬೋದು ದೊಡ್ಡ ಮಟ್ಟದಲ್ಲಿ ಇದು ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದಂತೆ ಪಬ್ಲಿಕ್ ಟಿವಿ ನಿರಂತರವಾಗಿ ಅಕ್ರಮ ನಡೆದಿರುವಂಥ ದಾಖಲಾತಿ ಸಮೇತ ದಾಖಲಾತಿ ಎಲ್ಲೆಲ್ಲಿ ನಡೆಯುತ್ತೋ ವಾಸ್ತವ ವರದಿಯನ್ನು ಪಬ್ಲಿಕ್ ಟಿವಿ ಬಿತ್ತರಿಸಿದ್ದು. ಈ ಕಾರಣಕ್ಕಾಗಿ ಲೋಕಾಯುಕ್ತ ಅಧಿಕಾರಿಗಳು FIR ಮಾಡ್ಕೊಂಡು ಈಗ ಲೋಕಾಯುಕ್ತ ಅಧಿಕಾರಿಗಳು ಬಂದು ಈಗ ದಾಖಲಾತಿ ಪರಿಶೀಲನೆ ಮಾಡ್ತಾರೆ. ಅಷ್ಟೇ ಅಲ್ಲ, ಈಗ ಇವತ್ತು ಕೇವಲ ಹೊರಗುತ್ತಿಗೆದಾರನ್ನು ಟಚ್ ಮಾಡೋದಕ್ಕೆ 24 ದೊಡ್ಡದಂಥ ಮನೆಗಳು ಸಿಕ್ಕಿವೆ ಮತ್ತು ಸಾಕಷ್ಟು ಸೈಟ್ಗಳಾಗಿರ್ಬೋದು, ಜಮೀನು ಸಹ ಅಕ್ರಮವಾಗಿ ಸಿಕ್ಕಿರುವಂಥ ಎಲ್ಲ ದಾಖಲೆಯನ್ನು ಈಗ ವಶಪಡಿಸಿಕೊಂಡು ಮುಂದಿನ ತನಿಖೆ ನಡೆಸ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ವಿನಯ್ ಗದ್ದೆ, ಮುಖಂಡಗದ್ದೆ, ಪಬ್ಲಿಕ್ ಟಿವಿ ಕೊಪ್ಪಳ.